ಎಲ್ಲಾನು ಶಾಂತವಾಗಿರುತ್ತೆ, ಹಾಗೆ ಎಲ್ಲಾ ಕೆಲಸಗಳು ಆರಾಮಾಗಿ ನಡೀತಿರ್ತವೆ. ಆದ್ರೆ ಒಂದು ದಿನ ನಿಮ್ಮ ಜೀವನದಲ್ಲಿ ಮರೆಯೋಕು ಆಗದೆ ಇರುವಂತ ಒಂದು ಘಟನೆ ನಡೆದ್ಬಿಟ್ರೆ ಹೇಗಿರುತ್ತೆ ನೀವೇ ಒಂದ್ಸಲ ಯೋಚನೆ ಮಾಡಿ. ಹೌದು, ಅಂತದ್ದೇ ಒಂದು ಭಯ ಅಂದ್ರೆ ಏನು ಅಂತ ತೋರ್ಸೋ ಮೂವಿನ ನಾವಿವತ್ತು ನೋಡ್ತಿರೋದು. ಅಂದಂಗೆ ಮೂವಿ ಹೆಸರು ಮೆಗ್ ಟು ದ ಟ್ರೆಂಚ್ ಅಂತ. ಸರಿ, ಈಗ ನಾವು ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ನಮ್ಮ ಮೇನ್ ಸ್ಟೋರಿ ಕಡೆಗೆ ಹೊರಟೋಗೋಣ. ಈ ಕತೆ ಶುರು ಆಗೋದು ಡೈನೋಸರ್ಸ್ ಗಳ ಕಾಲದಲ್ಲಿ. ಆಗಿನ ಕಾಲದಲ್ಲಿ ಡೈನೋಸರ್ಸ್ ಗಳೇ ತುಂಬಾ ಡೇಂಜರಸ್ ಅಂತ ನಾವ್ ಅನ್ಕೊಂಡ್ರೆ, ಡೈನೋಸರ್ಸ್ ಗಳನ್ನೇ ಬೇಟೆಯಾಡುವಂತ ಒಂದು ಸಮುದ್ರದ ಜೀವಿ ಇರುತ್ತೆ. ಇದ್ರ ಹೆಸರು ಮೆಗಲಾಡಾನ್ ಅಂತ. ಇಲ್ಲಿಗೆ ಸೀನ್ ಕಟ್ ಆಗಿ ಪ್ರೆಸೆಂಟ್ ಡೇಗೆ ಬರುತ್ತೆ. ಇಲ್ಲೇ ನಮ್ಗೆ ಜೋನಸ್ ಅನ್ನೋ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಸಮುದ್ರದಲ್ಲಿ ಹೋಗ್ತಿರುವಂತ ಒಂದು ದೊಡ್ಡ ಶಿಪ್ ನ ಒಳಗಡೆ ಇವನು ಇರ್ತಾನೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ ಶಿಪ್ ನ ಓನರ್ಸ್ ಗಳು ರೇಡಿಯೋ ಆಕ್ಟಿವ್ ಕೆಮಿಕಲ್ಸ್ ಗಳನ್ನ ಸಮುದ್ರದ ಒಳಗಡೆ ಬಿಸಾಕ್ತಿರ್ತಾರೆ. ಅವ್ರು ಮಾಡ್ತಿರೋ ಕೆಟ್ಟ ಕೆಲಸದ ಪ್ರೂಫ್ ಅನ್ನ ತಗೊಂಡೋಗಿ ಪೊಲೀಸ್ಗೆ ತೋರಿಸ್ಬೇಕು ಅಂತ ಜೋನಸ್ ಫೋಟೋಗಳನ್ನ ತಗೊಳ್ತಿರ್ಬೇಕಾದ್ರೆ ಶಿಪ್ ನ ಓನರ್ಸ್ ಗಳಿಗೆ ಗೊತ್ತಾಗೋಗುತ್ತೆ. ಅದಕ್ಕೆ ಅವರಿಂದ ತಪ್ಪಿಸ್ಕೊಳ್ಬೇಕು ಅಂತ ಅಲ್ಲಿಂದ ನೀರಿನ ಒಳಗಡೆ ಹಾರ್ಬಿಡ್ತಾನೆ. ಅಷ್ಟೇ ಅವನು ಬದುಕೋದಿಲ್ಲ ಅಂತ ಶಿಪ್ ನವರು ಕೂಡ ಬಿಟ್ಬಿಡ್ತಾರೆ. ಆದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಜೋನಸ್ ನ ಫ್ರೆಂಡ್ಸ್ ಆಗಿರೋಂತ ಮ್ಯಾಕ್ ಹಾಗೆ ರಿಗಾ ಒಂದು ಪ್ಲೇನ್ ಅನ್ನ ತಗೊಂಡ್ ಬಂದು ಇವನನ್ನ ಕಾಪಾಡಿ ಕರ್ಕೊಂಡ್ ಬರ್ತಾರೆ. ಖುಷಿ ಪಡುವಂತ ವಿಷಯ ಏನು ಅಂತಂದ್ರೆ ಜೋನಸ್ ಆ ಶಿಪ್ ನ ಓನರ್ ನ ವಿರುದ್ಧ ಎಲ್ಲಾ ಸಾಕ್ಷಿಗಳನ್ನ ತಗೊಂಡ್ ಬಂದಿರ್ತಾನೆ. ನಂತರ ನಮ್ಗೆ ಓಷನಿಕ್ ಅನ್ನೋ ಒಂದು ಇನ್ಸ್ಟಿಟ್ಯೂಷನ್ ನ ಓನರ್ ಆಗಿರೋಂತ ಜುಮಿನ್ ನ ತೋರಿಸ್ತಾರೆ. ಇವನು ಅಂಡರ್ ವಾಟರ್ ಸೂಟ್ ನ ಟೆಸ್ಟ್ ಮಾಡ್ತಿರ್ತಾನೆ. ಇಲ್ಲ ನಮ್ಗೆ ಜೋನಸ್ ನ ಮಗಳಾಗಿರುವಂತ ಮೇನು ಕೂಡ ತೋರಿಸ್ತಾರೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಜುಮಿನ್ ಬೇರೆ ಯಾರು ಅಲ್ಲ, ಜೋನಸ್ ನ ಹೆಂಡತಿಯ ಅಣ್ಣ. ನಂತರ ನಮ್ಗೆ ಹಿಲೇರಿ ಅನ್ನೋ ಒಬ್ಳು ಲೇಡಿನ ತೋರಿಸ್ತಾರೆ. ಇವಳು ಕೂಡ ಓಷನಿಕ್ ಇನ್ಸ್ಟಿಟ್ಯೂಷನ್ ನ ಪಾರ್ಟ್ನರ್. ಈ ಪಾರ್ಟಿಲಿ ಜುಮಿನ್ ಹೇಳ್ತಾ ಹೋಗ್ತಾನೆ, ನನ್ನ ತಂದೆ ಹಾಗೆ ನನ್ನ ತಂಗಿ ಒಂದು ಆಕ್ಸಿಡೆಂಟ್ ನಲ್ಲಿ ತೀರೋದ್ಮೇಲೆ ನಾನು ಈ ಕಂಪನಿಗೆ ಜಾಯಿನ್ ಆಗಿದ್ದು ಅಂತ. ಅಂದ್ರೆ ಜೋನಸ್ ನ ಹೆಂಡತಿ ಈಗ ಬದುಕಿಲ್ಲ ಅಂತ. ನಂತರ ಇವನು ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಈ ಸಮುದ್ರನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತೀವಿ ಅಂತ ಹೇಳಿ ಅಲ್ಲೇ ನೀರ್ನಲ್ಲಿದ್ದಂತ ಒಂದು ಮೆಗಲಾಡನ್ ಅನ್ನ ತೋರಿಸಿ ಹೇಳ್ತಾ ಹೋಗ್ತಾನೆ, ಇದು ನಮ್ಗೆ ಸಣ್ಣ ಮರಿ ಇರ್ಬೇಕಾದ್ರೆ ಸಿಕ್ತು, ಅಲ್ಲಿಂದ ಇಲ್ಲಿವರೆಗೂ ಇದನ್ನ ಸಾಕಿರೋದು ನಾವೇ. ಇದರ ಸಹಾಯದಿಂದ ನಾವು ಮೆಗಲಾಡಾನ್ಸ್ ಗಳ ಬಗ್ಗೆ ತುಂಬಾ ವಿಷಯಗಳನ್ನ ತಿಳ್ಕೊಂಡಿದೀವಿ ಅಂತ. ಮುಂದಿನ ಸೀನ್ ನಲ್ಲಿ ಮೇ ಅವಳ ತಂದೆ ಆಗಿರುವಂತ ಜೋನಸ್ ಗೆ ಹೇಳ್ತಿರ್ತಾಳೆ, ನಾನು ಕೂಡ ನಿಮ್ ಜೊತೆ ಸಮುದ್ರದಲ್ಲಿ ಡೈವಿಂಗ್ ಮಾಡ್ಬೇಕು ಅಂತ. ಆದ್ರೆ ಅದಕ್ಕೆ ಜೋನಸ್ ಒಪ್ಕೊಳ್ತಿರೋದಿಲ್ಲ, ಅದು ತುಂಬಾನೇ ಡೇಂಜರಸ್, ನೀನಿನ್ನು ಚಿಕ್ಕ ಹುಡುಗಿ ಅದನ್ನೆಲ್ಲ ಮಾಡಬಾರ್ದು ಅಂತ ಹೇಳ್ತಿರ್ತಾನೆ. ಅದೇ ಸಮಯಕ್ಕೆ ನಮಗೆ ಗೊತ್ತಾಗುತ್ತೆ ಜುಮೀನ್ ಮೆಗಲಾಡಾನ್ ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ನೀರ್ ಒಳಗಡೆ ಹೋಗಿದ್ದಾನೆ ಅಂತ. ಆದ್ರೆ ಜೋನಸ್ ಮಾತ್ರ ಅವನನ್ನ ವಾಪಸ್ ಬರೋದಕ್ಕೆ ಹೇಳ್ತಿರ್ತಾನೆ, ಅದು ತುಂಬಾ ಡೇಂಜರಸ್, ವಾಪಸ್ ಬಂದ್ಬಿಡು ಅಂತ. ಆದ್ರೆ ಇವನ್ ಮಾತ್ರ ಒಂದು ಸಣ್ಣ ಡಿವೈಸ್ ಅನ್ನ ಪ್ರೆಸ್ ಮಾಡ್ತಾ ಮೆಗ್ ನ ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಮೊದ್ಲು ಏನೂ ಆಗುದಿಲ್ಲ, ಅವನ ಮಾತನ್ನ ಮೆಗ್ ಕೇಳುತ್ತೆ. ಆದ್ರೆ ಇದ್ದಕ್ಕಿದ್ದಂಗೆ ಅದಕ್ಕೆ ಕೋಪ ಬಂದು ತುಂಬಾ ಭಯಂಕರವಾಗಿ ಜುಮಿನ್ ನ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಜುಮಿನ್ ಸತ್ತೋಗಿರ್ಬೇಕು ಅಂತ ಇವರೆಲ್ಲರೂ ಬೇಜಾರ್ ಮಾಡ್ಕೊಂಡಿರ್ತಾರೆ. ಅದೇ ಸಮಯಕ್ಕೆ ಹಿಂದಿನ ಡೋರ್ ಇಂದ ಜುಮಿನ್ ಅಲ್ಲಿಗೆ ಬರ್ತಾನೆ. ಅಂದ್ರೆ ಜುಮಿನ್ ಮೆಗ್ ಇಂದ ತಪ್ಪಿಸ್ಕೊಂಡು ಬಂದಿರ್ತಾನೆ. ಹಾಗೆ ಜುಮಿನ್ ಮತ್ತೆ ಜೋನಸ್ ಮಾತಾಡ್ಕೊತಿರ್ತಾರೆ. ಸ್ವಲ್ಪ ದಿನದಿಂದ ಯಾಕೋ ಮೆಗ್ ತುಂಬಾ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದೆ ಅಂತ. ಅಂದಂಗೆ ಮೆಗ್ನ ಹೆಸರು ಹೈಚಿ ಅಂತ. ಇದೆಲ್ಲ ಆದ್ಮೇಲೆ ಜೋನಸ್ ಹಾಗೆ ಜುಮಿನ್ ನ ಟೀಮ್ ನವರು ಎಲ್ಲಾ ತಯಾರನ್ನು ಮಾಡ್ಕೊತಿರ್ತಾರೆ. ಒಂದು ಮಿಷನ್ ಗೋಸ್ಕರ ದ ಟ್ರೆಂಚ್ ಗೆ ಹೋಗ್ಬೇಕು ಅಂತ. ಟ್ರೆಂಚ್ ಅಂತಂದ್ರೆ ಸಮುದ್ರದ ಆಳದ ಭಾಗ. ಹಾಗೆ ಜುಮಿನ್ ಅವನ ತಂದೆ ಹಾಗೆ ತಂಗಿನ ನೆನ್ಸ್ಕೊಂಡು ತುಂಬಾನೇ ದುಃಖ ಪಡ್ತಿರ್ತಾನೆ. ಅದನ್ನ ನೋಡಿ ಮೇ ಕೂಡ ಬೇಜಾರ್ ಮಾಡ್ಕೊತಿರ್ತಾಳೆ. ಇದೆಲ್ಲ ಆದ್ಮೇಲೆ ಎಲ್ರು ರಿಸರ್ಚ್ ಸೆಂಟರ್ ಗೆ ಬಂದು ತಲುಪ್ತಾರೆ. ಆದ್ರೆ ಈ ಕಡೆ ಓಷನಿಕ್ ಇನ್ಸ್ಟಿಟ್ಯೂಟ್ ನಲ್ಲಿ ಇದ್ದಂತ ಹೈಚಿ ಸೆಕ್ಯೂರಿಟಿ ಶೀಲ್ಡ್ ಅನ್ನ ಹೊಡೆದು ಇನ್ಸ್ಟಿಟ್ಯೂಷನ್ ಇಂದ ತಪ್ಪಿಸ್ಕೊಂಡು ಹೊರಟೋಗುತ್ತೆ. ಈ ಕಡೆ ಇವರೆಲ್ಲರೂ ರಿಸರ್ಚ್ ಸೆಂಟರ್ ಗೆ ಬಂದ ಮೇಲೆ ಡಿಸೈಡ್ ಮಾಡ್ತಾರೆ, ಸಮುದ್ರದಲ್ಲಿ 25,000 ಅಡಿಗಳ ಒಳಗಡೆ ಇರುವಂತ ಟ್ರೆಂಚ್ ಗೆ ಹೋಗ್ಬೇಕು ಅಂತ. ಯಾಕೆ ಅಂತಂದ್ರೆ ಆ ಜಾಗದಲ್ಲಿ ಯಾವ್ಯಾವ ತರದ ಕ್ರಿಯೇಚರ್ಸ್ ಗಳು ಇದಾವೆ ಅಂತ ತಿಳ್ಕೊಂಡು ಹಾಗೆ ಆ ಜಾಗದಲ್ಲಿರುವಂತ ಒಂದಷ್ಟು ಕಲ್ಲಿನ ಸ್ಯಾಂಪಲ್ಸ್ ಗಳನ್ನ ತರೋದಕ್ಕೆ ಹೋಗ್ತಿರ್ತಾರೆ. ಆ ಕಲ್ಗಳ ಮೇಲೆ ಎಕ್ಸ್ಪೆರಿಮೆಂಟ್ ಅನ್ನ ಮಾಡೋದಕ್ಕೆ ಅಂತ. ನಂತರ 2 ಶಿಪ್ ನಲ್ಲಿ ಜೋನಸ್ ಹಾಗೆ ಜುಮಿನ್ ನ ಟೀಮ್ ನವರು ಟ್ರೆಂಚ್ ನ ಕಡೆಗೆ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಇವರು ಟ್ರಾವೆಲ್ ಮಾಡ್ತಾ ಮಾಡ್ತಾ ಸಮುದ್ರದಲ್ಲಿ 18,000 ಅಡಿಗಳ ಒಳಗಡೆ ಬಂದ್ಬಿಡ್ತಾರೆ. 2 ಟೀಮ್ ನವರಿಗೂ ಯಾವುದೇ ತೊಂದರೆ ಇಲ್ಲದೆ ಆರಾಮಾಗಿ ಹೋಗ್ತಿರ್ಬೇಕಾದ್ರೆ ಗಮನಿಸ್ತಾರೆ, ಜೋನಸ್ ನ ಶಿಪ್ ನ ಒಳಗಡೆ ಮೇ ಕೂಡ ತುಂಬಾ ಸೀಕ್ರೆಟ್ ಆಗಿ ಬಂದು ಸೇರ್ಕೊಬಿಟ್ಟಿರ್ತಾಳೆ. ಬರಬೇಡ ಅಂತ ಹೇಳಿದ್ರು ಕೂಡ ಮೇ ಬಂದಿರೋದ್ರಿಂದ ಜೋನಸ್ ಗೆ ಸ್ವಲ್ಪ ಕೋಪ ಏನೋ ಬರುತ್ತೆ. ಆದ್ರೆ ಈಗ ಬೇರೆ ದಾರಿ ಇಲ್ದೇ ಇರೋದ್ರಿಂದ ಅವಳನ್ನು ಕೂಡ ಜೊತೆಲೆ ಕರ್ಕೊಂಡು ಹೋಗ್ತಾನೆ. ಹಾಗೆ ಇವರ ಸುತ್ತಮುತ್ತ ಹೈಚಿ ಓಡಾಡ್ತಿರೋದು ಇವರಿಗೆ ಗೊತ್ತಾಗುತ್ತೆ. ಇನ್ಸ್ಟಿಟ್ಯೂಷನ್ ಇಂದ ಅದು ಹೇಗ್ ತಪ್ಪಿಸ್ಕೊಂಡು ಬಂತು ಅಂತ ಇವರಿಗೆ ಅರ್ಥ ಆಗ್ತಿರೋದಿಲ್ಲ. ನಂತರ ಇವರು ಭೂಮಿಯ ಆಳವಾಗಿರುವಂತಹ ಭಾಗ ಅಂದ್ರೆ ಟ್ರೆಂಚ್ ನ ಒಳಗಡೆ ಎಂಟರ್ ಆಗ್ತಾರೆ. ಹೈಚಿನು ಕೂಡ ಇವರ ಸುತ್ತಮುತ್ತನೇ ಓಡಾಡ್ತಿರುತ್ತೆ. ಹೀಗೆ ಇವರು ಅದನ್ನ ನೋಡ್ತಿರ್ಬೇಕಾದ್ರೆ ತುಂಬಾನೇ ಶಾಕ್ ಆಗಿ ಹೋಗ್ತಾರೆ. ಯಾಕೆಂತಂದ್ರೆ ಈ ಜಾಗದಲ್ಲಿ ಇದುವರೆಗೂ ಇವರು ನೋಡದೇ ಇರೋಷ್ಟು ದೊಡ್ಡ ಮೆಗಲಾಡಾನ್ ಇರುತ್ತೆ. ಇದರಿಂದ ಇನ್ನೂ 2 ಮೆಕ್ಸ್ ಗಳು ಹೈಚಿ ಜೊತೆ ಸೇರ್ಕೊತವೆ. ಇದನ್ನ ನೋಡಿ 2 ಟೀಮ್ ನವರು ಕೂಡ ಡಿಸೈಡ್ ಮಾಡ್ತಾರೆ, ಈ 3 ಮೆಕ್ಸ್ ಗಳು ಯಾಕೆ ಒಂದ್ ಕಡೆ ಸೇರ್ಕೊಂಡಿದಾವೆ ತಿಳ್ಕೊಳ್ಳೇಬೇಕು ಅಂತ. ಈ ಕಡೆ ನಮ್ಗೆ ರಿಸರ್ಚ್ ಸೆಂಟರ್ ನಲ್ಲಿ ತೋರಿಸ್ತಾರೆ, ಮ್ಯಾಕ್ ನ ಜೊತೆ ಇನ್ನೂ ಕೂಡ 2 ಸೈಂಟಿಸ್ಟ್ ಗಳು ಇಲ್ಲಿ ಇರ್ತಾರೆ.
ಇವಳ ಹೆಸರು ಜಸ್ ಅಂತ, ಹಾಗೆ ಇವನ ಹೆಸರು ಡಿಜೆ. ಈ ಕಡೆ ಎರಡು ಟೀಮ್ ನವರು ಮೆಕ್ಸ್ ಗಳನ್ನ ಫಾಲೋ ಮಾಡ್ಕೊಂಡು ತುಂಬಾ ಭಯಂಕರವಾಗಿ ಹಾಗೆ ವಿಚಿತ್ರವಾಗಿರುವಂತ ಜಾಗಕ್ಕೆ ಬಂದು ತಲುಪಿರ್ತಾರೆ. ಅಲ್ಲಿ ನೋಡಿದಾಗ ಇವರಿಗೆ ಗೊತ್ತಾಗುತ್ತೆ ಹೈಚಿ ಉಳಿದೆರಡು ಮೆಕ್ಸ್ ಗಳ ಜೊತೆನೆ ಇದೆ ಅಂತ. ಹೀಗೆ ಇವರು ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ಒಂದು ಸ್ಟೇಷನ್ ಇವರಿಗೆ ಕಾಣಿಸುತ್ತೆ. ಈ ಜಾಗದಲ್ಲಿ ಸ್ಟೇಷನ್ ಅನ್ನ ಯಾರ್ ಕಟ್ಟಿರೋದು ಅಂತ ಇವರಿಗೆ ಅರ್ಥನೇ ಆಗೋದಿಲ್ಲ. ಆಗ ನಮ್ಗೆ ಆ ಸ್ಟೇಷನ್ ಹತ್ರ ತೋರಿಸ್ತಾರೆ. ಮಾಂಟಿ ಅನ್ನೋ ಒಬ್ಬ ವ್ಯಕ್ತಿ ಇಬ್ರು ವರ್ಕರ್ಸ್ ಗಳ ಜೊತೆ ಅಲ್ಲಿ ಮೈನಿಂಗ್ ಮಾಡಿಸ್ತಿರ್ತಾನೆ. ಮಾಂಟಿಗೆ ಜೋನಸ್ ನ ಟೀಮ್ ಅಲ್ಲಿಗೆ ಬಂದಿರೋದು ಗೊತ್ತಾಗಿ ಈ ಮೈನಿಂಗ್ ನ ವಿಷಯ ಅವರಿಗೆ ಗೊತ್ತಾಗಬಾರ್ದು ಅಂತ ವರ್ಕರ್ಸ್ ಗಳನ್ನು ಕೂಡ ಸೇರಿಸಿ ಬ್ಲಾಸ್ಟ್ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗ್ತಾನೆ. ಆದ್ರೆ ಈ ಬ್ಲಾಸ್ಟ್ ನಲ್ಲಿ ಸಿಗಾಕೊಳ್ಳೋದು ಮಾತ್ರ ಜೋನಸ್ ಹಾಗೆ ಜುಮಿನ್ ನ ಟೀಮ್ ನವರು. ಆ ಬ್ಲಾಸ್ಟ್ ಆಗಿದ್ರಿಂದ ದೊಡ್ಡ ದೊಡ್ಡ ಕಲ್ಲುಗಳೆಲ್ಲ ಇವರ ಶಿಪ್ ನ ಮೇಲೆ ಬೀಳ್ತಿರ್ತವೆ. ಎಷ್ಟೇ ಕಷ್ಟಪಟ್ಟು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ರು ಕೂಡ ತುಂಬಾ ಕಲ್ಗಳು ಎರಡು ಟೀಮ್ ನ ಶಿಪ್ ನ ಮೇಲೆ ಬಿದ್ದೋಗ್ತವೆ. ಈ ಕಡೆ ಮ್ಯಾಕುಗಂತೂ ಏನು ಅರ್ಥನೇ ಆಗ್ತಿರೋದಿಲ್ಲ ಜೋನಸ್ ಹಾಗೆ ಜುಮಿನ್ ಟೀಮ್ ಗೆ ಏನಾಯ್ತು ಅಂತ. ಆದ್ರಿಂದ ಇವರು ರೆಸ್ಕ್ಯೂ ಶಿಪ್ ಅನ್ನ ರೆಡಿ ಮಾಡ್ಕೋತಿರ್ತಾರೆ, ಅಲ್ಲಿಗೆ ಹೋಗಿ ಅವರನ್ನೆಲ್ಲಾರನು ಕಾಪಾಡ್ಬೇಕು ಅಂತ. ಈ ಕಡೆ ನಮ್ಗೆ ಅದೇ ಸಮಯಕ್ಕೆ ತೋರಿಸ್ತಾರೆ ಆ ಕಲ್ಗಳ ಕೆಳಗಡೆ ಇನ್ನೂ ಕೂಡ ಜೋನಸ್ ಹಾಗೆ ಅವನ ಟೀಮ್ ನವರು ಬದುಕಿರ್ತಾರೆ. ಹಾಗೆ ಇವರು ಮ್ಯಾಕ್ ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಈ ಕಡೆ ಮೇಲೆ ಜಸ್ ಮ್ಯಾಕ್ಗೆ ಹೇಳ್ತಾಳೆ ಯಾರೋ ರೆಸ್ಕ್ಯೂ ಶಿಪ್ ಅನ್ನ ರೆಡಿ ಮಾಡೋಕೆ ಆಗದ ರೀತಿ ಹಾಳು ಮಾಡ್ಬಿಟ್ಟಿದ್ದಾರೆ ಅಂತ. ಆ ರೀತಿ ಯಾರು ಮಾಡಿರ್ಬೋದು ಅಂತ ಇವನಿಗಂತೂ ಅರ್ಥನೇ ಆಗ್ತಿರೋದಿಲ್ಲ. ನಂತರ ಜೋನಸ್ ತುಂಬಾ ಕಷ್ಟಪಟ್ಟು ಮ್ಯಾಕ್ ನ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಿರ್ತಾನೆ ನಾವಿನ್ನೂ ಕೂಡ ಸೇಫ್ ಆಗಿದ್ದೀವಿ, ರೆಸ್ಕ್ಯೂ ಶಿಪ್ ಅನ್ನ ಕಳ್ಸು ಮೇಲ್ ಬರ್ಬೇಕು ಅಂತ. ಆಗ ಇವನು ಕೂಡ ಹೇಳ್ತಿರ್ತಾನೆ ಯಾರೋ ರೆಸ್ಕ್ಯೂ ಶಿಪ್ ಅನ್ನ ರೆಡಿ ಮಾಡೋಕೋ ಆಗದ ರೀತಿ ರಿಪೇರ್ ಮಾಡ್ಬಿಟ್ಟಿದ್ದಾರೆ, ನಮ್ಮ ಹತ್ರ ಬೇರೆ ಶಿಪ್ ಗಳು ಇಲ್ಲ ಅಲ್ಲಿಗೆ ಕಳ್ಸೋದಕ್ಕೆ, ನೀನೇ ಹೇಗಾದ್ರೂ ಮಾಡಿ ಅಲ್ಲಿಂದ ಎಲ್ಲಾರನು ಕರ್ಕೊಂಡ್ ಬರ್ಬೇಕು ಅಂತ. ಅದಕ್ಕೆ ಇವನು ಕೂಡ ಸರಿ ಅಂತ ಹೇಳಿ ಆಗ್ಲೇ ಒಂದು ಸಿ ಸ್ಟೇಷನ್ ಅನ್ನ ನೋಡಿದ್ರಲ್ಲ ಅಲ್ಲಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಯಾಕೆಂತಂದ್ರೆ ಅಲ್ಲೇನಾದ್ರೂ ಶಿಪ್ ಗಳಿದ್ರೆ ಅದರಿಂದ ಸೇಫ್ ಆಗಿ ಮೇಲ್ ಹೋಗ್ಬೋದು ಅಂತ. ಆದ್ರೆ ಆ ಕೆಲಸ ಅಷ್ಟೊಂದು ಸುಲಭವಾಗಿರೋದಿಲ್ಲ. ಆ ಸ್ಟೇಷನ್ ಇಲ್ಲಿಂದ 3 ಕಿಲೋಮೀಟರ್ ನ ದೂರದಲ್ಲಿದೆ. ಸೂಟ್ ನಲ್ಲೂ ಕೂಡ ಅಷ್ಟೊತ್ತು ಆಕ್ಸಿಜನ್ ಇರೋದಿಲ್ಲ. ಆದ್ರಿಂದ ಎಷ್ಟಾಗುತ್ತೋ ಅಷ್ಟು ಬೇಗ ಅಲ್ಲಿಗೆ ಹೋಗಿ ತಲುಪಬೇಕು ಅಂತ ಜೋನಸ್ ನ ಟೀಮ್ ನವರೆಲ್ಲ ಸೂಟ್ ಅನ್ನ ಹಾಕೊಂಡು ಜುಮಿನ್ ನ ಟೀಮ್ ಅನ್ನ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಜುಮಿನ್ ಹಾಗೆ ಅವನ ಟೀಮ್ ನವರು ಕೂಡ ಇಲ್ಲಿಗೆನೆ ಬರ್ತಾರೆ. ಯಾಕೆಂತಂದ್ರೆ ಅವರು ಕೂಡ ಇವರನ್ನೇ ಹುಡುಕ್ತಿದ್ರು. ಆದ್ರಿಂದ ಎರಡು ಟೀಮ್ ನವರು ಕೂಡ ಒಟ್ಟಿಗೆ ಸೇರಿ ಆಗ್ಲೇ ನೋಡಿದಂತ ಸಿ ಸ್ಟೇಷನ್ ನ ಹುಡ್ಕೊಂಡು ಹೋಗ್ತಿರ್ತಾರೆ. ಹೀಗೆ ಇವರು ಹೋಗ್ತಿರ್ಬೇಕಾದ್ರೆ ನೋಡ್ತಾರೆ ಈ ಜಾಗ ತುಂಬಾನೇ ಸುಂದರವಾಗಿರುತ್ತೆ. ಹಾಗೆ ಬೇರೆ ಬೇರೆ ಪ್ರಜಾತಿಯ ಮೀನು ಹಾಗೆ ಕ್ರಿಯೇಚರ್ಸ್ ಗಳು ಕೂಡ ಇಲ್ಲಿ ಇರ್ತವೆ. ಹೀಗೆ ಅದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ಒಂದು ಕ್ರಿಯೇಚರ್ ಸಡನ್ ಆಗಿ ಬಂದು ಒಬ್ಬ ವ್ಯಕ್ತಿಯ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಆ ಕ್ರಿಯೇಚರ್ ಇಂದ ಅವನನ್ನ ಬಿಡಿಸಿ ಎಲ್ಲರೂ ಹುಷಾರಾಗಿ ಅಲ್ಲಿಂದ ಮುಂದೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಮೇಲಿರುವಂತ ಮ್ಯಾಕ್ ಹಾಗೆ ಅವನ ಟೀಮ್ ನವರು ಡಿಸೈಡ್ ಮಾಡ್ತಾರೆ ಯಾರು ರೆಸ್ಕ್ಯೂ ಶಿಪ್ ಅನ್ನ ಹಾಳು ಮಾಡಿರೋದು ಕಂಡಿಡಬೇಕು ಅಂತ. ಅದಕ್ಕೆ ಡಿಜೆಗೆ ಸಿಸಿಟಿವಿ ಫುಟೇಜ್ ಅನ್ನ ಚೆಕ್ ಮಾಡೋದಕ್ಕೆ ಹೇಳ್ತಾನೆ. ಈ ಕಡೆ ಇವರೆಲ್ಲರೂ ತುಂಬಾ ಭಯದಿಂದಾನೆ ಹೋಗ್ತಿರ್ತಾರೆ, ಯಾವಾಗ ಸೂಟ್ ನಲ್ಲಿ ಆಕ್ಸಿಜನ್ ಖಾಲಿ ಆಗೋಗುತ್ತೋ ಏನೋ ಅಂತ. ಹೀಗೆ ಇವರು ಹೋಗ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿಯ ಹಿಂದೆ ಒಂದು ದೊಡ್ಡ ಕಣ್ಣು ನಮ್ಗೆ ಕಾಣಿಸುತ್ತೆ. ಆ ವ್ಯಕ್ತಿ ಕಿರ್ಚ್ಕೊಳ್ಳೋದನ್ನ ಕೇಳಿಸ್ಕೊಂಡು ಎಲ್ಲರೂ ಹಿಂದೆ ತಿರುಗಿ ನೋಡಿದ್ರೆ ಆ ವ್ಯಕ್ತಿ ಅಲ್ಲಿ ಇರೋದೇ ಇಲ್ಲ, ಮಾಯ ಆಗೋಗಿರ್ತಾನೆ. ಅವನ ಸೂಟ್ ನ ಹೆಲ್ಮೆಟ್ ಬಂದು ಅಲ್ಲಿ ಬಿದ್ದಾಗ್ಲೇ ಇವರೆಲ್ಲರಿಗೂ ಗೊತ್ತಾಗೋದು ಯಾವ್ದೋ ಒಂದು ಕ್ರಿಯೇಚರ್ ಅವನನ್ನ ತಿಂದುಬಿಟ್ಟಿದೆ, ಈಗ ಅವನು ಬದುಕಿಲ್ಲ ಅಂತ. ಇನ್ನೇನ್ ಮಾಡುದು, ನಮ್ಮ ಹತ್ರನು ಈಗ ಜಾಸ್ತಿ ಟೈಮ್ ಇಲ್ಲ ಅಂತ ಹೇಳಿ ಇವರು ನಿರಂತರವಾಗಿ ಆ ಸಿ ಸ್ಟೇಷನ್ ನ ಹುಡ್ಕೊಂಡು ಹೋಗ್ತಿರ್ತಾರೆ. ಈ ಕಡೆ ಮಾಂಟಿ ಅವನ ಶಿಪ್ ನಲ್ಲಿ ಇರ್ಬೇಕಾದ್ರೆ ಯಾರನ್ನೋ ಕಾಂಟ್ಯಾಕ್ಟ್ ಮಾಡ್ತಾನೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಇವನು ಬೇರೆ ಯಾರು ಅಲ್ಲ, ಹಿಲೇರಿ ಕಡೆಯವನೇ ಅಂತ. ಇವಳು ಟ್ರೆಂಚ್ ನಲ್ಲಿ ಜುಮಿನ್ ಹಾಗೆ ಜೋನಸ್ ಗೆ ಗೊತ್ತಾಗದೆ ರೀತಿ ಇಲ್ಲಿಗಲ್ ಮೈನಿಂಗ್ ಅನ್ನ ಮಾಡ್ತಿರ್ತಾಳೆ. ಆದ್ರಿಂದ ಇವಳು ಮಾಂಟಿಗೆ ಹೇಳ್ತಾಳೆ ಅವರೆಲ್ಲರೂ ಇನ್ನೂ ಕೂಡ ಬದುಕೆ ಇದ್ದಾರೆ, ನಾವು ಮೈನಿಂಗ್ ಮಾಡ್ತಿರುವಂತ ವಿಷಯ ಹೊರಗಡೆ ಬರಬಾರ್ದು, ಅವರೆಲ್ಲರನ್ನು ಅಲ್ಲೇ ಸಾಯಿಸ್ಬಿಡು ಅಂತ. ಈ ಕಡೆ ಇವರು ನಡೀತಾ 2 ಕಿಲೋಮೀಟರ್ ನವರೆಗೂ ನಡ್ಕೊಂಡು ಬಂದ್ಬಿಟ್ಟಿರ್ತಾರೆ. ಈಗ ಉಳಿತಿರೋದು ಬರೀ 1 ಕಿಲೋಮೀಟರ್ ಅಷ್ಟೇ. ಹಾಗೆ ಇವರ ಸೂಟ್ ನಲ್ಲಿರುವಂತ ಆಕ್ಸಿಜನ್ ಕೂಡ ಕಮ್ಮಿ ಆಗ್ತಿರುತ್ತೆ. ಅದೇ ಭಯದಲ್ಲಿ ಇವರು ಹೋಗ್ತಿರ್ಬೇಕಾದ್ರೆ ಒಂದಷ್ಟು ಮೀನ್ಗಳು ಇವರ ಗುಂಪಿನ ಮಧ್ಯದಲ್ಲೇ ಹೊಟ್ಟೋಗ್ತವೆ. ಆದ್ರಿಂದ ಇವರು ಸುಧಾರಿಸಿಕೊಂಡು ಮುಂದೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಮ್ಯಾಕುಗೆ ಗೊತ್ತಾಗುತ್ತೆ ಯಾರೋ ಎಲ್ಲಾ ಸಿಸಿಟಿವಿ ಫುಟೇಜಸ್ ಗಳನ್ನ ಡಿಲೀಟ್ ಮಾಡ್ಬಿಟ್ಟಿದ್ದಾರೆ ಅಂತ. ಆದ್ರಿಂದ ಈಗ ಏನ್ ಮಾಡೋದು ಅಂತ ಇವರು ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಇವರೆಲ್ಲರೂ ತುಂಬಾ ಕಷ್ಟಪಟ್ಟು ಆ ಸಿ ಸ್ಟೇಷನ್ ನ ಹತ್ತತ್ರ ಬಂದು ತಲುಪಿರ್ತಾರೆ. ಅಷ್ಟೊತ್ತಿಗೆ ಎಲ್ಲರ ಆಕ್ಸಿಜನ್ ಕೂಡ ತುಂಬಾನೇ ಕಮ್ಮಿ ಆಗ್ಬಿಟ್ಟಿರುತ್ತೆ. ಅದೇ ಸಮಯಕ್ಕೆ ಇವರಿಗೆ ಗೊತ್ತಾಗುತ್ತೆ ಭಯಂಕರವಾಗಿರುವಂತ ಒಂದಷ್ಟು ಜೀವಿಗಳು ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿದಾವೆ ಅಂತ. ಆದ್ರಿಂದ ಇವರು ಕೂಡ ಅವುಗಳ ಜೊತೆ ಫೈಟ್ ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾರೆ. ಆದ್ರೆ ಆ ಕ್ರಿಯೇಚರ್ಸ್ ಗಳು ತುಂಬಾನೇ ಫಾಸ್ಟ್ ಆಗಿರ್ತವೆ. ಇದೇ ರೀತಿ ಇವರೆಲ್ಲರೂ ಫೈಟ್ ಮಾಡ್ತಿರ್ಬೇಕಾದ್ರೆ ಒಂದು ಕ್ರಿಯೇಚರ್ ಅಂತೂ ಒಬ್ಳು ಲೇಡಿ ಮೇಲೆ ಅಟ್ಯಾಕ್ ಮಾಡಿ ಅವಳ ಹೆಲ್ಮೆಟ್ ಅನ್ನ ಕ್ರ್ಯಾಕ್ ಮಾಡ್ಬಿಡುತ್ತೆ. ಆದ್ರಿಂದ ಕ್ರಿಯೇಚರ್ಸ್ ಗಳನ್ನ ಓಡಿಸ್ಬೇಕು ಅಂತ ಜುಮೀನ್ ಒಂದು ಲೈಟ್ ಅನ್ನು ಆನ್ ಮಾಡ್ತಾನೆ. ಇದರಿಂದ ಕ್ರಿಯೇಚರ್ಸ್ ಗಳೇನೋ ಓಡೊಂಟೋಗ್ತವೆ. ಆದ್ರೆ ಲೈಟ್ ಗೆ ಮೆಕ್ಸ್ ಗಳು ಅಟ್ರಾಕ್ಟ್ ಆಗಿ ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಿರ್ತವೆ. ಹೇಗೋ ಮಾಡಿ ಇವರೆಲ್ಲರೂ ಮೆಕ್ಸ್ ಗಳಿಂದ ತಪ್ಪಿಸ್ಕೊಂಡು ಸಿ ಸ್ಟೇಷನ್ ಹತ್ರ ಹೋಗ್ತಿರ್ಬೇಕಾದ್ರೆ ಇವರ ಮತ್ತೊಬ್ರು ಟೀಮೇಟ್ ನ ಮೆಕ್ ತಿನ್ಬಿಡುತ್ತೆ. ಅವೆಲ್ಲದ್ರಿಂದ ತಪ್ಪಿಸ್ಕೊಂಡು ತುಂಬಾ ಕಷ್ಟಪಟ್ಟು ಇವರು ಸಿ ಸ್ಟೇಷನ್ ನ ಒಳಗಡೆ ಬರ್ತಾರೆ. ಆದ್ರೆ ಒಬ್ಬರ ಹೆಲ್ಮೆಟ್ ಕ್ರ್ಯಾಕ್ ಆಗಿದ್ರಿಂದ ಪ್ರೆಷರ್ ಕ್ರಿಯೇಟ್ ಆಗಿ ಆ ಹೆಲ್ಮೆಟ್ ಬ್ಲಾಸ್ಟ್ ಆಗೋಗುತ್ತೆ. ಇದರಲ್ಲಿ ಇವರ ಟೀಮೇಟ್ ನ ಮತ್ತೊಬ್ಬ ವ್ಯಕ್ತಿ ಕೂಡ
ಸತ್ತೋಗ್ತಾರೆ. ಇದನ್ನೆಲ್ಲ ನೋಡಿ ಇವರಿಗೆ ತುಂಬಾನೇ ಬೇಜಾರಾಗೋಗುತ್ತೆ. ನಂತರ ಇವರೆಲ್ಲರೂ ಇವರ ಸೂಟನ್ನ ತೆಗ್ದಾಕಿ ಈ ಸಿ ಸ್ಟೇಷನ್ ಅಲ್ಲಿ ಯಾರಾದ್ರೂ ಇದಾರ ಅಂತ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಯಾರು ಕೂಡ ಇವರಿಗೆ ಸಿಗೋದಿಲ್ಲ. ಹೀಗೆ ಇವರು ಮುಂದೆ ಬಂದಾಗ ನೋಡ್ತಾರೆ ಈ ಜಾಗದಲ್ಲಿ ಇಲ್ಲಿಗಲ್ ಆಗಿ ಮೈನಿಂಗ್ ನಡೀತಿರುತ್ತೆ. ಇಲ್ಲಿ ಮೈನಿಂಗ್ ಮಾಡ್ತಿರುವಂತ ಕಲ್ಗಳ ಒಳಗಡೆ ಒಂದು ವಿಶೇಷವಾಗಿರುವಂತ ಮೆಟಲ್ ಸಿಕ್ತಿರುತ್ತೆ. ಆ ಮೆಟಲ್ ಅನ್ನ ಯೂಸ್ ಮಾಡ್ಕೊಂಡೆ ನ್ಯೂಕ್ಲಿಯರ್ ಬಾಂಬ್ ಅನ್ನ ತಯಾರಿಸೋದು. ಈ ಮೈನಿಂಗ್ ಮಾಡ್ತಿರೋರು ಮೆಟಲ್ ಅನ್ನ ಮಾರಿ ಬಿಲಿಯನ್ ಗಟ್ಲೆ ದುಡ್ಡನ್ನ ಸಂಪಾದಿಸ್ತಿರ್ತಾರೆ. ನಂತರ ಇವರು ಅಲ್ಲಿಂದ ಜಸ್ ನ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾರೆ ನಮ್ಮ ಟೀಮ್ ನಲ್ಲಿ ಇದ್ದಂತ 3 ಜನರನ್ನ ನಾವ್ ಈಗಾಗಲೇ ಕಳ್ಕೊಂಡಿದೀವಿ. ಹಾಗೆ ಈ ಸಿ ಸ್ಟೇಷನ್ ಅಲ್ಲಿ ಯಾರೋ ಇಲ್ಲಿಗಲ್ ಆಗಿ ಮೈನಿಂಗ್ ಮಾಡ್ತಿದ್ದಾರೆ, ಅದು ಯಾರು ಕಂಡಿಡಿ ಅಂತ. ಅದೇ ಸಮಯಕ್ಕೆ ಅವರಿಗೆ ಗೊತ್ತಾಗುತ್ತೆ ಇದೇ ಸಿ ಸ್ಟೇಷನ್ ಅಲ್ಲಿ 2 ಎಮರ್ಜೆನ್ಸಿ ಪಾಟ್ಸ್ ಗಳು ಇದಾವೆ, ಅದರ ಸಹಾಯದಿಂದ ನಾವು ಮೇಲೆ ಹೋಗ್ಬೋದು ಅಂತ. ಆದ್ರಿಂದ ಇವರು ಆ ಎಮರ್ಜೆನ್ಸಿ ಪಾಟ್ಸ್ ಗಳಿದ್ದಂತ ಜಾಗಕ್ಕೆ ಬಂದು ಆಪರೇಟ್ ಮಾಡೋದಕ್ಕೆ ನೋಡ್ತಿರ್ಬೇಕಾದ್ರೆ ಇದಕ್ಕಿದ್ದಂಗೆನೆ ಆ ಜಾಗದ ಡೋರ್ ಕ್ಲೋಸ್ ಆಗುತ್ತೆ. ಆಗ ಜೆಸ್ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾಳೆ ನೋಡಿ ನೀವ್ ಅಲ್ಲಿಂದ ಹೊರಗಡೆ ಬರ್ಬೇಕು ಅಂತಂದ್ರೆ ನಾವ್ ಹೇಳ್ದಂಗೆ ಕೇಳ್ಬೇಕು, ಈ ಮೈನಿಂಗ್ ಮಾಡೋದಕ್ಕೆ ನೀವು ನಮ್ಗೆ ಸಹಾಯ ಮಾಡ್ಬೇಕು ಅಂತ. ಅಂದ್ರೆ ಹಿಲೇರಿ ಜೊತೆ ಜೆಸ್ ಕೂಡ ಸೇರ್ಕೊಂಡಿರ್ತಾಳೆ. ಆದ್ರೆ ಇದಕ್ಕೆ ಜೋನಸ್ ಒಪ್ಕೊಳ್ಳದೆ ಇದ್ದಾಗ ಒಂದು ಎಮರ್ಜೆನ್ಸಿ ಪಾಡ್ ಅನ್ನ ಅವಳು ರಿಲೀಸ್ ಮಾಡ್ಬಿಡ್ತಾಳೆ. ಏನೇ ಮಾಡಿದ್ರು ಇಲ್ಲಿರೋರು ಯಾರು ಕೂಡ ಜೆಸ್ ನ ಮಾತನ್ನ ಕೇಳೋದಿಲ್ಲ. ಆದ್ರಿಂದ ಉಳಿದಿದ್ದಂತ ಮತ್ತೊಂದು ಎಮರ್ಜೆನ್ಸಿ ಪಾಡ್ ಅನ್ನು ಕೂಡ ರಿಲೀಸ್ ಮಾಡ್ಬಿಡ್ತಾಳೆ, ಇಲ್ಲೇ ಇವರು ಸಾಯ್ಲಿ ಅಂತ. ಆಗ ಹಿಲೇರಿ ಕೂಡ ಕಾಂಟ್ಯಾಕ್ಟ್ ಮಾಡಿ ಇವರಿಗೆ ಹೇಳ್ತಾಳೆ ನಾನು ನಿಮ್ಮ ಇನ್ಸ್ಟಿಟ್ಯೂಷನ್ ನ ಯೂಸ್ ಮಾಡ್ಕೊಂಡು ಬಿಲಿಯನ್ ಗಟ್ಲೆ ದುಡ್ಡನ್ನ ಮಾಡ್ತೀನಿ, ನೀವೆಲ್ರೂ ಅಲ್ಲೇ ಸಾಯಿರಿ ಅಂತ. ಹೀಗಂತ ಅಂತಿದ್ದಂಗೆನೆ ಜಸ್ ಆ ಜಾಗದಲ್ಲೆಲ್ಲ ನೀರ್ ತುಂಬೋ ರೀತಿ ಮಾಡ್ಬಿಡ್ತಾಳೆ. ಆದ್ರಿಂದ ರೂಮ್ ಡೋರ್ ಅನ್ನ ಓಪನ್ ಮಾಡ್ಬೇಕು ಅಂತ ಹೇಳಿ ಜೋನಾಸ್ ಅಲ್ಲಿಂದ ಹೊರಗಡೆ ಬಂದು ಡೋರ್ ಅನ್ನ ಓಪನ್ ಮಾಡೋದಕ್ಕೆ ನೋಡ್ತಿರ್ಬೇಕಾದ್ರೆ ಒಂದು ಕ್ರಿಯೇಚರ್ ಬಂದು ಇವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡುತ್ತೆ. ಅದಕ್ಕೆ ಅದರಿಂದ ತಪ್ಪಿಸ್ಕೊಂಡು ಮತ್ತೆ ಒಳಗಡೆ ಬಂದಾಗ ಇವನಿಗೆ ಪ್ರಜ್ಞೆ ತಪ್ಪಿಡುತ್ತೆ. ಸ್ವಲ್ಪ ಹೊತ್ತಿನ ನಂತರ ಇವನಿಗೆ ಎಚ್ಚರ ಆದಾಗ ನೋಡ್ತಾನೆ ಮಾಂಟಿ ಇವನ ಮುಂದೆನೆ ಇರ್ತಾನೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ ಮಾಂಟಿ ಮೊದಲು ಒಂದು ಇಲ್ಲಿಗಲ್ ಬಿಸ್ನೆಸ್ ಅನ್ನ ಮಾಡ್ತಿದ್ದ. ಆದ್ರೆ ಅದನ್ನ ಜೇಸನ್ ಪೊಲೀಸ್ಗೆ ಗೊತ್ತಾಗೋ ರೀತಿ ಮಾಡಿ ಮಾಂಟಿ ಇಲ್ಲಿಗಲ್ ಬಿಸ್ನೆಸ್ ಅನ್ನ ಸ್ಟಾಪ್ ಮಾಡಿಸ್ಬಿಟ್ಟಿದ್ದ. ಅದ್ರ ದ್ವೇಷ ತೀರ್ಸ್ಕೊಳ್ಳೋದಕ್ಕೆ ಅಂತಾನೆ ಇವನು ಈಗ ಬಂದಿರೋದು. ಆದ್ರಿಂದ ಇವನು ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಷ್ಟೊತ್ತಿಗೆ ಇವರಿದ್ದಂತ ಜಾಗದಲ್ಲಿ ನೀರೆಲ್ಲ ತುಂಬ್ಕೊಬಿಟ್ಟಿರುತ್ತೆ. ಮಾಂಟಿ ಅಟ್ಯಾಕ್ ಮಾಡಿ ಜೋನಸ್ ನ ಸಾಯಿಸೋದಕ್ಕೆ ಅಂತ ನೋಡ್ತಿರ್ತಾನೆ. ಆದ್ರೆ ಜೋನಸ್ ಇವನಿಗೆ ಚೆನ್ನಾಗಿ ಹೊಡೆದು ಡೋರ್ ಅನ್ನ ಓಪನ್ ಮಾಡ್ಬಿಡ್ತಾನೆ. ಇದರಿಂದ ಜಮೀನ್ ಮೇ ಹಾಗೆ ರಿಗಾ ಪ್ರಾಣ ಉಳ್ಕೊಳ್ಳುತ್ತೆ. ಈ ಕಡೆ ಹಿಲೇರಿ ಕಡೆಯ ಶೂಟರ್ಸ್ ಗಳು ರಿಸರ್ಚ್ ಸೆಂಟರ್ ಹತ್ರ ಬರ್ತಿರ್ತಾರೆ ಈ ಜಾಗನೆಲ್ಲ ತಮ್ಮ ವಶಕ್ಕೆ ತಗೊಳ್ಳೋದಕ್ಕೆ ಅಂತ. ಅಷ್ಟೇ ಅಲ್ಲ ಮ್ಯಾಕ್ ಸರ್ವರ್ ರೂಮ್ ಗೆ ಬಂದು ಅಲ್ಲಿರುವಂತ ಸಿಸಿಟಿವಿ ಫುಟೇಜ್ ಅನ್ನ ಚೆಕ್ ಮಾಡಿದಾಗ ಇವನಿಗೆ ಗೊತ್ತಾಗೋಗುತ್ತೆ ರೆಸ್ಕ್ಯೂ ಶಿಪ್ ಅನ್ನ ಹಾಳಾಗೋ ರೀತಿ ಮಾಡಿರೋದು ಬೇರೆ ಯಾರು ಅಲ್ಲ, ಅದು ಜೆಸ್ ಅಂತ. ಈ ಕಡೆ ಸಿ ಸ್ಟೇಷನ್ ಅಲ್ಲಿರುವಂತ ಜೋನಸ್ ಆಗಿ ಅವನ ಟೀಮ್ ನವರು ಮಾಂಟಿ ಜಾಕೆ ಬಂದಿದ್ನಲ್ಲ ಆ ಸಬ್ಮರೀನ್ ಇಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಆದ್ರೆ ಅಲ್ಲಿದ್ದಂತ ಲೈಟ್ ಗಳಿಂದ ಅಟ್ರಾಕ್ಟ್ ಆಗಿ ಮೆಕ್ಸ್ ಗಳು ಸಿ ಸ್ಟೇಷನ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ. ಜುಮಿನ್ ಕೂಡ ಆ ಸಬ್ಮರೀನ್ ನ ಒಳಗಡೆ ಬರ್ತಿದ್ದಂಗೆನೆ ಇವರೆಲ್ಲರೂ ಸೇಫ್ ಆಗಿ ಸಿ ಸ್ಟೇಷನ್ ಇಂದ ಹೊರಗಡೆ ಬರ್ತಾರೆ. ಇವರು ಟ್ರೆಂಚ್ ಇಂದ ಹೊರಗಡೆ ಬರ್ತಿರ್ಬೇಕಾದ್ರೆ ನಮ್ಗೆ ತೋರಿಸ್ತಾರೆ ಒಂದು ದೊಡ್ಡ ಆಕ್ಟೋಪಸ್ ಇವರನ್ನ ಫಾಲೋ ಮಾಡ್ಕೊಂಡು ಇವ್ರ ಹಿಂದೆನೆ ಬರ್ತಿದೆ ಅಂತ. ಮಾಂಟಿ ಕೂಡ ಸೂಟ್ ಹಾಕೊಂಡು ಒಂದು ಬಲ್ಲೂನ್ ನಿಂದ ಮೇಲಕ್ಕೆ ಹೋಗ್ತಿರ್ತಾನೆ. ಈ ಕಡೆ ಜಸ್ ಒಂದಷ್ಟು ಶೂಟರ್ಸ್ ಗಳನ್ನ ಕರ್ಕೊಂಡ್ ಬಂದು ಮೆಕ್ ಹಾಗೆ ಡಿಜೆ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿರ್ತಾಳೆ. ಆದ್ರೆ ಇವರಿಬ್ರೆ ಅವರಿಗೆ ಪೆಪ್ಪರ್ ಸ್ಪ್ರೇ ನ ಹೊಡೆದು ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ತಿರ್ತಾರೆ. ಅಷ್ಟೊತ್ತಿಗೆ ಜೋನಸ್ ಆಗಿ ಅವನ ಟೀಮ್ ನವರು ಕೂಡ ರಿಸರ್ಚ್ ಸೆಂಟರ್ ಹತ್ರ ಬಂದು ತಲುಪಿರ್ತಾರೆ. ಆಗ್ಲೇ ಅವ್ರಿಗೆ ಗೊತ್ತಾಗೋದು ಹಿಲೇರಿ ಶೂಟರ್ಸ್ ಗಳು ಈ ಜಾಗನೆಲ್ಲ ತಮ್ಮ ವಶಕ್ಕೆ ತಗೋಬಿಟ್ಟಿದ್ದಾರೆ ಅಂತ. ಆದ್ರಿಂದ ಇವ್ರು 4 ಜನ ಸೈಲೆಂಟ್ ಆಗಿ ಒಂದು ರೂಮ್ ಗೆ ಬಂದು ಡಿಸೈಡ್ ಮಾಡ್ತಾರೆ ಮ್ಯಾಕ್ ಹಾಗೆ ಡಿಜೆ ನ ಕರ್ಕೊಂಡು ಒಂದು ಬೋಟ್ ನಲ್ಲಿ ಮೊದ್ಲು ನಾವಿಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ. ಅಷ್ಟೊತ್ತಿಗೆ ಮಾಂಟಿ ಕೂಡ ಮೇಲಕ್ಕೆ ಬಂದು ತಲುಪ್ತಾನೆ. ಈ ಕಡೆ ಮ್ಯಾಕ್ ಹಾಗೆ ಡಿಜೆ ಎಲ್ಲರಿಂದ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ಶೂಟರ್ಸ್ ಗಳು ಇವರನ್ನ ಹಿಡಿಯೋದಕ್ಕೆ ಬಂದಾಗ ಡಿಜೆ ಅವರಿಗೆಲ್ಲರಿಗೂ ಚೆನ್ನಾಗಿ ಹೊಡೆದ್ ಬಿಡ್ತಾನೆ. ನಂತರ ಇವರಿಬ್ರು ನೀರಿಗೆ ಹಾರಿ ಅಲ್ಲಿಂದ ಸೇಫ್ ಆಗಿ ಬೇರೆ ಜಾಗಕ್ಕೆ ಬಂದಾಗ ಈ ಸಲ ಶೂಟರ್ಸ್ ಗಳು ಇವರಿಬ್ಬರನ್ನ ಹಿಡಿದು ಲಾಕ್ ಮಾಡ್ಬಿಡ್ತಾರೆ. ಆಗ ಅಲ್ಲಿಗೆ ಜುಮಿನ್ ಹಾಗೆ ಜೋನಸ್ ಬಂದು ಅವರೆಲ್ಲರಿಗೂ ಚೆನ್ನಾಗಿ ಹೊಡೆದು ಮ್ಯಾಕ್ ಹಾಗೆ ಡಿಜೆನ ಕಾಪಾಡ್ತಾರೆ. ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ಜೆಸ್ ಹಾಗೆ ಮಾಂಟಿ ಇಬ್ರು ಕೂಡ ಒಬ್ಬರನ್ನೊಬ್ರು ಇಷ್ಟಪಡ್ತಿದ್ದಾರೆ ಅಂತ. ಹೊರಗಡೆ ಇವರಿಬ್ರು ಇರ್ಬೇಕಾದ್ರೆ ನೋಡ್ತಾರೆ 3 ಮೆಕ್ಸ್ ಗಳು ಇವರನ್ನ ಫಾಲೋ ಮಾಡ್ಕೊಂಡು ಮೇಲಕ್ಕೆ ಬಂದ್ಬಿಟ್ಟಿರ್ತವೆ. ಈ ತರ ಆ 3 ಮೆಕ್ಸ್ ಗಳು ಅಂದ್ರೆ 3 ಮೆಗಲಾಡನ್ಸ್ ಗಳು ಮೇಲೆ ಬಂದಿರುವಂತ ವಿಷಯನ ಜೆಸ್ ಹಿಲೇರಿಗೆ ಹೇಳ್ತಿರ್ತಾಳೆ ಇವಾಗ ಏನ್ ಮಾಡೋದು ಅಂತ. ಹೀಗೆ ಇವಳು ಮಾತಾಡ್ತಿರ್ಬೇಕಾದ್ರೆ ಒಂದು ಮೆಗ್ ಅಟ್ಯಾಕ್ ಮಾಡಿ ಅವಳನ್ನ ತಿಂದು ಬಿಡುತ್ತೆ. ಈ ಕಡೆ ಇವ್ರ 4 ಜನ ಮೇ ಹಾಗೆ ರಿಗಾ ಇದ್ದಂತ ಜಾಕೆ ಬಂದಾಗ ಸರಿ ಅಂತ ಹೇಳಿ ಇವರೆಲ್ಲರೂ ಒಂದು ಬೋಟ್ ಅನ್ನ ತಗೊಂಡು ನಿಧಾನವಾಗಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಿರ್ತಾರೆ. ಯಾಕೆಂತಂದ್ರೆ ಇವರು ಹೋಗ್ತಿರೋದು ಮೆಕ್ಸ್ ಗಳಿಗೆ ಗೊತ್ತಾಗಬಾರ್ದು ಅಂತ. ಆದ್ರೆ ಒಂದು ಮೆಗ್ ಇವ್ರ ಹತ್ರ ಬಂದೇ ಬಿಡುತ್ತೆ. ಈ ಕಡೆ ಶೂಟರ್ಸ್ ಗಳು ಕೂಡ ಒಂದು ಬೋಟ್ ಅನ್ನ ತಗೊಂಡು ಜೋನಸ್ ಆಗಿ ಅವನ ಟೀಮ್ ಅನ್ನ ಹಿಡಿಯೋದಕ್ಕೆ ತುಂಬಾ ಸೌಂಡ್ ಮಾಡ್ಕೊಂಡು ಬರ್ತಿರ್ತಾರೆ. ಆಗ ಜೋನಸ್ ಬೋಟ್ ಹತ್ರ ಇದ್ದಂತ ಮೆಗ್ ಬಂದು ಇವರನ್ನ ತಿಂದು ಬಿಡುತ್ತೆ. ಹಿಲೇರಿ ಕಾಲ್ ಮಾಡಿದಾಗ ಮಾಂಟಿ ಅವಳಿಗೆ ಹೇಳ್ತಾನೆ ಜೋನಸ್ ಆಗಿ ಅವನ ಟೀಮ್ ನವರು ಇಲ್ಲಿಂದ ತಪ್ಪಿಸ್ಕೊಂಡು ಹೊರಟೋದ್ರು, ಹಾಗೆ ಜಸ್ ಈಗ ಬದುಕಿಲ್ಲ ಅಂತ. ಅದಕ್ಕೆ ಇವಳು ಕೂಡ ಸರಿ ಅಂತ ಹೇಳಿ ಜೋನಸ್ ನ ಟೀಮ್ ನ ಸಾಯಿಸ್ಬಿಡು ಅಂತ ಹೇಳ್ತಾಳೆ. ಈ ಕಡೆ ಜೋನಸ್ ಆಗಿ ಅವನ ಟೀಮ್ ನವರು ಬೋಟ್ ನಲ್ಲಿ ಹೋಗ್ತಿರ್ಬೇಕಾದ್ರೆ 3 ಬಾಂಬ್ ಗಳನ್ನ ರೆಡಿ
ಮಾಡ್ಕೊತಿರ್ತಾರೆ. ಯಾಕೆಂತಂದ್ರೆ ಇವ್ರಿಗೆ ಗೊತ್ತಾಗಿರುತ್ತೆ ಆ 3 ಮೆಕ್ಸ್ ಗಳು ಹತ್ರದಲ್ಲೇ ಇರುವಂತ ಫನ್ ಐಲ್ಯಾಂಡ್ ಅನ್ನೋ ಒಂದು ಐಲ್ಯಾಂಡ್ ಕಡೆಗೆ ಹೋಗ್ತಿದಾವೆ ಅಂತ. ಅದೇ ಸಮಯಕ್ಕೆ ನಮ್ಗೆ ಫನ್ ಐಲ್ಯಾಂಡ್ ಅನ್ನ ತೋರಿಸ್ತಾರೆ. ಇಲ್ಲಿಗೆ ಬಂದಿರುವಂತ ಜನರೆಲ್ಲರೂ ತುಂಬಾನೇ ಎಂಜಾಯ್ ಮಾಡ್ತಿರ್ತಾರೆ. ನಂತರ ನಮ್ಗೆ ಈ ಐಲ್ಯಾಂಡ್ ನಿಂದ ಸ್ವಲ್ಪ ದೂರದಲ್ಲಿರುವಂತ ಒಂದು ಜಾಗನ ತೋರಿಸ್ತಾರೆ. ಈ ಜಾಗದಲ್ಲಿ ಒಂದಷ್ಟು ಜನ ಬೋಟ್ ನಲ್ಲಿ ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಯಾವುದೋ ಒಂದು ಕ್ರಿಯೇಚರ್ ಆ ಬೋಟ್ ನ ಮೇಲೆ ಅಟ್ಯಾಕ್ ಮಾಡಿ ನೀರಿನ ಒಳಗಡೆ ಎಳ್ಕೊಬಿಡುತ್ತೆ. ಅದ್ರಲ್ಲಿ ಇದ್ದಂತ ಜನರು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗೋದು ಆ ಕ್ರಿಯೇಚರ್ ಬೇರೆ ಯಾವ್ದು ಅಲ್ಲ, ನಾವ್ ಈಗಾಗ್ಲೇ ನೋಡಿರುವಂತ ಆ ದೊಡ್ಡ ಆಕ್ಟೋಪಸ್ ಅಂತ. ಈ ಕಡೆ ಹಿಲೇರಿ ಆ ಫನ್ ಐಲ್ಯಾಂಡ್ ಗೆ ಬಂದು ತಲುಪಿರ್ತಾಳೆ. ಯಾಕೆಂತಂದ್ರೆ ಮಾಂಟಿಯಿಂದ ಇವಳಿಗೆ ಗೊತ್ತಾಗಿರುತ್ತೆ ಜೋನಸ್ ಹಾಗೆ ಅವನ ಟೀಮ್ ನವರು ಇದೇ ಜಾಗಕ್ಕೆ ಬರ್ತಿದ್ದಾರೆ ಅಂತ. ಅದೇ ಸಮಯಕ್ಕೆ ಜೋನಸ್ ಈ ಐಲ್ಯಾಂಡ್ ಗೆ ಬಂದು ಎಲ್ಲರಿಗೂ ವಾರ್ನ್ ಮಾಡ್ತಿರ್ತಾರೆ ನೀರಿಂದ ಹೊರಗಡೆ ಹೋಗಿ ಅಂತ. ಅಷ್ಟೊತ್ತಿಗೆ ಆ 3 ಮೆಕ್ಸ್ ಗಳು ಕೂಡ ಇದೇ ಫನ್ ಐಲ್ಯಾಂಡ್ ಹತ್ರ ಬರ್ತಿರ್ತವೆ. ಈ ಕಡೆ ಐಲ್ಯಾಂಡ್ ನ ಒಳಗಡೆ ಹಿಲೇರಿ ಟೀಮ್ ನವರು ಹೋಗ್ತಿರ್ಬೇಕಾದ್ರೆ ಯಾವ್ದು ಕ್ರಿಯೇಚರ್ಸ್ ಗಳು ಅಟ್ಯಾಕ್ ಮಾಡ್ತಿರ್ತವೆ. ನೋಡಿದ್ರೆ ಅವುಗಳು ಬೇರೆ ಯಾವ್ದು ಅಲ್ಲ, ಸಮುದ್ರದ ಆಳದಲ್ಲಿದ್ದಂತ ಅದೇ ಕ್ರಿಯೇಚರ್ಸ್ ಗಳು. ಹಿಲೇರಿ ಟೀಮ್ ನವರು ಶೂಟ್ ಮಾಡ್ತಿರೋದನ್ನ ಕೇಳಿ ಐಲ್ಯಾಂಡ್ ನಲ್ಲಿ ಇದ್ದಂತ ಜನರೆಲ್ಲರೂ ಹೆದರ್ಕೊಂಡು ಓಡಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಜೋನಸ್ ಮೇಗೆ ಹೇಳ್ತಾನೆ, ನೀನೊಂದು ಸೇಫ್ ಆಗಿರುವಂತ ಜಾಗದಲ್ಲಿ ಇರು, ನಾನು ಇಲ್ಲಿರುವಂತ ಜನರನ್ನೆಲ್ಲರನ್ನು ಕಾಪಾಡ್ಬೇಕು ಅಂತ. ಅದಕ್ಕೆ ಅವಳು ಕೂಡ ಸರಿ ಅಂತ ಒಪ್ಕೋತಾಳೆ. ಅಷ್ಟೊತ್ತಿಗೆ ಮೆಕ್ಸ್ ಗಳು ಕೂಡ ನೀರ್ನಲ್ಲಿದ್ದಂತ ಜನರ ಮೇಲೆ ಅಟ್ಯಾಕ್ ಮಾಡ್ತಾ ಅವ್ರಗಳನ್ನ ತಿನ್ನೋದಕ್ಕೆ ಶುರು ಮಾಡ್ಬಿಟ್ಟಿರ್ತವೆ. ಇದರಲ್ಲಿ 106 ಜನರು ಸತ್ತೋಗ್ತಾರೆ. ಈ ಕಡೆ ಇವ್ರ 3 ಜನರು ಕೂಡ ಬಾಂಬ್ ಅನ್ನ ತಗೊಂಡು ರೆಡಿ ಆಗ್ತಿರ್ತಾರೆ. ಆ ಮೆಕ್ಸ್ ಗಳು ಇನ್ನಷ್ಟು ಜನರನ್ನ ಸಾಯಿಸೋ ಅಷ್ಟರಲ್ಲಿ ನಾವೇ ಅವುಗಳನ್ನ ಸಾಯಿಸಬೇಕು ಅಂತ. ಈ ಕಡೆ ಹಿಲೇರಿ ಹೆಲಿಕಾಪ್ಟರ್ ನಲ್ಲಿ ಕುಂತಿರ್ಬೇಕಾದ್ರೆ ಅದೇ ಕ್ರಿಯೇಚರ್ಸ್ ಗಳು ಇವಳ ಮೇಲೆ ಅಟ್ಯಾಕ್ ಮಾಡಿ ಎಳ್ಕೊಂಡು ಹೊರಟೋಗ್ತವೆ ಅವಳನ್ನ ಸಾಯಿಸೋದಕ್ಕೆ ಅಂತ. ಈ ಕಡೆ ಡಿಜೆ ಹಾಗೇರಿಗ ಫೋನ್ ಗೋಸ್ಕರ ಹುಡುಕಾಡ್ತಿರ್ತಾರೆ. ಯಾಕೆಂತಂದ್ರೆ ಎಮರ್ಜೆನ್ಸಿ ಹೆಲ್ಪ್ ಲೈನ್ ಗೆ ಕಾಲ್ ಮಾಡಿ ಹೆಲ್ಪ್ ಗೋಸ್ಕರ ಕರಿಬೇಕು ಅಂತ. ಆದ್ರೆ ಆ ಕ್ರಿಯೇಚರ್ಸ್ ಗಳು ಕೂಡ ಅದೇ ಜಾಗದಲ್ಲಿ ಇರ್ತವೆ. ಈ ಕಡೆ ಜೋನಸ್ 3 ಬಾಂಬ್ ಗಳನ್ನ ಈಸ್ಕೊಂಡು ಸೀದಾ ಸಮುದ್ರದ ಒಳಗಡೆ ಎಂಟರ್ ಆಗ್ತಾನೆ. ಆಗ 2 ಮೆಕ್ಸ್ ಗಳು ಇವನನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತವೆ. ಈ ಕಡೆ ಜುಮಿನ್ ಹಾಗೆ ಮ್ಯಾಕ್ ಮತ್ತೊಂದು ಬಾಂಬ್ ಅನ್ನ ತಯಾರಿಸಬೇಕು ಅಂತ ಅಮೋನಿಯಾ ನೈಟ್ರೇಟ್ ಅನ್ನೋ ಒಂದು ಕೆಮಿಕಲ್ ಅನ್ನ ಹುಡ್ಕೊಂಡು ಬರ್ತಾರೆ. ಆದ್ರೆ ಜಾಕೆ ಹಿಲೇರಿ ಕಡೆಯ ಶೂಟರ್ಸ್ ಗಳು ಕೂಡ ಬಂದ್ಬಿಡ್ತಾರೆ. ಜೋನಸ್ ಸಮುದ್ರದಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಮೆಗ್ ಬಂದು ಸಡನ್ ಆಗಿ ಅಟ್ಯಾಕ್ ಮಾಡ್ಬಿಡುತ್ತೆ. ಇದರಿಂದ ಇವನು ನೀರ್ ಒಳಗಡೆ ಬಿದ್ದೋಗ್ತಾನೆ. ಆದ್ರೂ ಕೂಡ ತುಂಬಾ ಕಷ್ಟಪಟ್ಟು ಬೈಕ್ ನ ಮೇಲೆ ಬಂದು ಅದನ್ನ ಆನ್ ಮಾಡೋದಕ್ಕೆ ನೋಡ್ತಿರ್ತಾನೆ. ಆದ್ರೆ ಅದು ಆನ್ ಆಗ್ತಿರೋದಿಲ್ಲ. ಇನ್ನೇನು ಅದು ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಬೈಕ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ಹೋಗೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ ಡಿಜೆಗೆ ಒಂದು ಫೋನ್ ಸಿಕ್ಕುತ್ತೆ. ಆದ್ರೆ ಅಲ್ಲಿದ್ದಂತ ಒಂದು ಕ್ರಿಯೇಚರ್ ಇವರನ್ನ ನೋಡ್ಬಿಡುತ್ತೆ. ಅದಕ್ಕೆ ಇವರು ತಪ್ಪಿಸ್ಕೊಂಡು ಅದೇ ಜಾಗಕ್ಕೆ ಬರ್ತಾರೆ. ಹಿಲೇರಿ ಶೂಟರ್ಸ್ ಗಳು ಮ್ಯಾಕ್ ಹಾಗೆ ಜುಮಿನ್ ನ ಹೆದರ್ಸಿ ಇಟ್ಟಿರ್ತಾರಲ್ಲ ಅದೇ ಜಾಗಕ್ಕೆ. ಆದ್ರೆ ಇವರು ಶೂಟರ್ಸ್ ಗಳನ್ನ ಆ ಕ್ರಿಯೇಚರ್ಸ್ ಗಳ ಕೈಗೆ ಸಿಗಾಕೊಳ್ಳೋ ರೀತಿ ಮಾಡಿ ಹೊರಗಡೆ ಬರ್ತಿದ್ದಂಗೆನೆ ಗ್ಯಾಸ್ ಟ್ಯಾಂಕ್ ಗೆ ಬುಲೆಟ್ ಬಿದ್ದು ಅಲ್ಲೊಂದು ಬ್ಲಾಸ್ಟ್ ಆಗೋಗುತ್ತೆ. ನಂತರ ಜುಮಿನ್ ಹಾಗೆ ಮ್ಯಾಕ್ ಹೆಲಿಕಾಪ್ಟರ್ ನ ಹುಡ್ಕೊಂಡು ಹೋಗ್ತಾರೆ. ಹಾಗೆ ಡಿಜೆ ಕೂಡ ಎಮರ್ಜೆನ್ಸಿ ಹೆಲ್ಪ್ ಲೈನ್ ಗೆ ಕಾಲ್ ಮಾಡಿ ಇಲ್ಲಿಗೆ ಬರೋದಕ್ಕೆ ಹೇಳ್ತಾನೆ. ಈ ಕಡೆ ಜೋನಸ್ ನ ಮುಂದೆನೆ ಒಂದು ಮೆಗ್ ಬರ್ತಿರುತ್ತೆ. ಬಾಂಬ್ ಇಂದ ಅಟ್ಯಾಕ್ ಮಾಡ್ತಾನೆ. ಆದ್ರೆ ಇವನ ಗುರಿ ತಪ್ಪೋಗುತ್ತೆ. ಆದ್ರಿಂದ ಅದು ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದಂಗೆನೆ ಹಾಗೆ ಇವನು ಮತ್ತೊಂದು ಬಾಂಬ್ ಅನ್ನ ಅದಕ್ಕೆ ಚುಚ್ಚಾಗ ಆಗ ಅದು ಬ್ಲಾಸ್ಟ್ ಆಗಿ ಸತ್ತೋಗುತ್ತೆ. ಇವರಿಬ್ರು ಹೆಲಿಕಾಪ್ಟರ್ ನ ಹುಡ್ಕೊಂಡು ಬಂದಾಗ ಅಲ್ಲೊಂದು ಕ್ರಿಯೇಚರ್ ಇರುತ್ತೆ. ಆದ್ರಿಂದ ಜುಮಿನ್ ಆ ಕ್ರಿಯೇಚರ್ ನ ಡಿಸ್ಟ್ರಾಕ್ಟ್ ಮಾಡ್ತಿದ್ದಂಗೆನೆ ಮ್ಯಾಕ್ ಹೋಗಿ ಹೆಲಿಕಾಪ್ಟರ್ ನ ಒಳಗಡೆ ಕುತ್ಕೋತಾನೆ. ಆ ಕ್ರಿಯೇಚರ್ ಇವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡಿದಾಗ ಇವನು ಕೂಡ ಅದ್ರ ಜೊತೆ ಫೈಟ್ ಅನ್ನ ಮಾಡಿ ಹೆಲಿಕಾಪ್ಟರ್ ನ ಹತ್ರ ಬಂದು ನೋಡಿದ್ರೆ ಫ್ಯೂಲ್ ಇರೋದಿಲ್ಲ. ಆದ್ರಿಂದ ಫ್ಯೂಲ್ ಹಾಕೊಂಡು ಇವರು ಅದನ್ನ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಜುಮಿನ್ ಸ್ಲಿಪ್ ಆಗಿ ಕೆಳಗಡೆ ಬಿದ್ದೋಗ್ತಾನೆ. ಜುಮಿನ್ ಹಾಗೆ ಮ್ಯಾಕ್ ಫ್ಯೂಲ್ ಟ್ಯಾಂಕ್ ನ ಬ್ಲಾಸ್ಟ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗೋಗ್ತಾರೆ. ಈ ಕಡೆ ಆಕ್ಟೋಪಸ್ ಕೂಡ ಜನರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿರುತ್ತೆ. ಆಗ ಮೇ ನೋಡ್ತಾಳೆ ಒಬ್ಳು ಲೇಡಿ ಡೇಂಜರ್ ಅಲ್ಲಿ ಇರ್ತಾಳೆ. ಈ ಕಡೆ ಜೋನಸ್ ಕೂಡ ಮತ್ತೊಂದು ಮೆಗ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿರ್ಬೇಕಾದ್ರೆ ಅಲ್ಲಿಗೆ ಮಾಂಟಿ ಬಂದು ಇವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಇವನು ತಪ್ಪಿಸ್ಕೊಂಡು ಹೋಗ್ತಿರ್ತಾನೆ. ಈ ಕಡೆ ಜುಮಿನ್ ಹೆಲಿಕಾಪ್ಟರ್ ನಲ್ಲಿ ಬಾಂಬ್ ಅನ್ನ ತಯಾರಿಸ್ತಿರ್ಬೇಕಾದ್ರೆ ನೋಡ್ತಾನೆ ಮೇ ನೀರಿನ ಒಳಗಡೆ ಇಳಿದು ಒಬ್ಳು ಲೇಡಿನ ಕಾಪಾಡ್ತಿರ್ತಾಳೆ. ಆದ್ರಿಂದ ಜುಮಿನ್ ಹಾಗೆ ಮ್ಯಾಕ್ ಮೇನ ಕಾಪಾಡೋದಕ್ಕೆ ನೋಡ್ತಿರ್ಬೇಕಾದ್ರೇನೆ ಆ ಆಕ್ಟೋಪಸ್ ಹೆಲಿಕಾಪ್ಟರ್ ನ ಮೇಲೆನೆ ಅಟ್ಯಾಕ್ ಮಾಡ್ಬಿಡುತ್ತೆ. ಆದ್ರಿಂದ ಬಾಂಬ್ ಅನ್ನ ತಗೊಂಡು ಜುಮಿನ್ ಹೇಗೋ ಮಾಡಿ ಕೆಳಗಡೆ ಬರ್ತಾನೆ. ಹಾಗೆ ಹೆಲಿಕಾಪ್ಟರ್ ಕೂಡ ನೀರಿನ ಒಳಗಡೆ ಕ್ರಾಶ್ ಆಗ್ಬಿಡುತ್ತೆ. ಈ ಕಡೆ ಮತ್ತೊಂದು ಮ್ಯಾಕ್ ಜೋನಸ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಆದ್ರೆ ಒಂದಷ್ಟು ಚೈನ್ ಗಳಿಗೆ ಇದು ಸಿಗಾಕೋಬಿಟ್ಟಿರುತ್ತೆ. ಆದ್ರೂ ಕೂಡ ಅದು ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಹೇಗೋ ಮಾಡಿ ಇವನು ತಪ್ಪಿಸ್ಕೋತಾನೆ. ಈ ಕಡೆ ಆಕ್ಟೋಪಸ್ ಮೇನ ಹಿಡ್ಕೊಂಡಿರ್ಬೇಕಾದ್ರೆ ಜುಮಿನ್ ಅವಳನ್ನ ಕಾಪಾಡ್ತಾನೆ. ಅಷ್ಟೊತ್ತಿಗೆ ಮಾಂಟಿ ಕೂಡ ಜೋನಸ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬಂದ್ಬಿಟ್ಟಿರ್ತಾನೆ. ಆದ್ರೆ ಜೋನಸ್ ಇವನಿಗೆ ಚೆನ್ನಾಗಿ ಹೊಡೆದು ನೀರಿನ ಒಳಗಡೆ ತಳ್ತಿದ್ದಂಗೆನೆ ಮೆಗ್ ಬಂದು ಅವನನ್ನ ತಿನ್ಕೊಂಡು ಹೊಂಟೋಗುತ್ತೆ. ಈ ಕಡೆ ಆ ದೊಡ್ಡ ಆಕ್ಟೋಪಸ್ ಜುಮಿನ್ ನ ಮೇಲೆ ಅಟ್ಯಾಕ್ ಮಾಡಿ ನೀರಿನ ಒಳಗಡೆ ಎಳ್ಕೊಂಡ್ ಬಂದಾಗ್ಲೇ ನಮ್ಗೆ ಗೊತ್ತಾಗೋದು ಆ ಆಕ್ಟೋಪಸ್ ಎಷ್ಟು ದೊಡ್ಡದಾಗಿದೆ ಅಂತ. ಆದ್ರಿಂದ ಇವನು ಆಕ್ಟೋಪಸ್ ಇಂದ ಬಿಡಿಸ್ಕೊಂಡು ಇವನ ಹತ್ರ ಇದ್ದಂತ ಬಾಂಬ್ ಅನ್ನ ಆಕ್ಟೋಪಸ್ ಗೆ ಹಾಕಿ ಬ್ಲಾಸ್ಟ್ ಕೂಡ ಮಾಡ್ತಾನೆ. ಆದ್ರೆ ಅದರಿಂದ ಆಕ್ಟೋಪಸ್ ಗೆ ಏನೂ ಆಗೋದಿಲ್ಲ. ಅದೇ ಸಮಯಕ್ಕೆ ಜುಮಿನ್ ಸಾಕಿರುವಂತ ಮೆಗ್ ಹೈಚಿ ಅಲ್ಲಿಗೆ ಬರುತ್ತೆ. ಇದರಿಂದ ಆಕ್ಟೋಪಸ್ ನ ಜೊತೆ ಹೈಚಿ ಫೈಟ್ ಮಾಡಿ ಅದನ್ನ ಸಾಯಿಸ್ಬಿಡುತ್ತೆ. ಆಗ ಇವನು ಕೂಡ ಮೇಲ್ ಬರ್ತಾನೆ. ಈ ಕಡೆ
ಜೋನಾಸ್ ಮೇ ಹತ್ರ ಬರ್ತಾನೆ, ಇವಳು ಸೇಫ್ ಆಗಿದ್ದಾಳ ಅಂತ ನೋಡ್ಕೊಂಡು ಹೋಗೋದಕ್ಕೆ. ಆಗ ಜುಮಿನ್ ಹಾಗೆ ಮ್ಯಾಕ್ ಅಪಾಯದಲ್ಲಿದ್ದಾರೆ ಅಂತ ಗೊತ್ತಾಗಿ ಅವರನ್ನ ಕಾಪಾಡೋದಕ್ಕೆ ಅಂತ ಹೋಗ್ತಾನೆ. ಜುಮಿನ್ ಮ್ಯಾಕ್ ನ ಕಾಪಾಡೋದಕ್ಕೆ ಅಂತ ಅವನತ್ರ ಬಂದಾಗ ಮೆಕ್ ಕೂಡ ಇವ್ರ ಹತ್ರ ಬರ್ತಿರುತ್ತೆ ಇವರನ್ನ ಸಾಯಿಸೋದಕ್ಕೆ ಅಂತ. ಆಗ ಜೋನಾಸ್ ಮತ್ತೊಂದು ಕಡೆ ನಿಂತ್ಕೊಂಡು ಆ ಮೆಗ್ ನ ಡಿಸ್ಟ್ರಾಕ್ಟ್ ಮಾಡ್ತಾ ಇವನ್ ಕಡೆಗೆ ಬರೋ ರೀತಿ ಮಾಡ್ತಿರ್ತಾನೆ. ಅದು ಹತ್ರ ಬರ್ತಿದ್ದಂಗೆನೆ ದೊಡ್ಡ ಮೆಟಲ್ ಇಂದ ಚುಚ್ಚಿ ಅದನ್ನ ಸಾಯಿಸ್ಬಿಡ್ತಾನೆ. ಈ ಕಡೆ ಡಿಜೆ ಉಳಿದಿದ್ದಂತ ಕೊನೆಯ ಕ್ರಿಯೇಚರ್ ನು ಕೂಡ ಸಾಯಿಸ್ಬಿಡ್ತಾನೆ. ಇವ್ರ 3 ಜನ ನೀರಿಂದ ಮೇಲೆ ಬರ್ತಿರ್ಬೇಕಾದ್ರೆ ನೋಡ್ತಾರೆ ಹೈಚಿ ಇವ್ರ ಕಡೆಗೆ ಬರ್ತಿರುತ್ತೆ. ಆಗ ಜುಮಿನ್ ಇವನ ಹತ್ರ ಇದ್ದಂತ ಒಂದು ಸಣ್ಣ ಡಿವೈಸ್ ನಿಂದ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇವನ ಪ್ಲಾನ್ ಸಕ್ಸಸ್ಫುಲ್ ಕೂಡ ಆಗುತ್ತೆ. ಯಾಕೆಂತಂದ್ರೆ ಹೈಚಿ ಇವನಿಗೆ ಏನು ಮಾಡದೆ ಅಲ್ಲಿಂದ ಹೊಟ್ಟೋಗುತ್ತೆ. ನಂತರ ಇವರು ದಡಕ್ಕೆ ಬರ್ತಿದ್ದಂಗೆನೆ ಮೇ ಇವ್ರ ಹತ್ರ ಬರ್ತಾಳೆ. ಇವಳು ಸೇಫ್ ಆಗಿರೋದ್ರಿಂದ ಇವರಿಬ್ರಿಗೂ ಕೂಡ ಸಂತೋಷ ಆಗುತ್ತೆ. ಅಷ್ಟೊತ್ತಿಗೆ ರೆಸ್ಕ್ಯೂ ಟೀಮ್ ನವರು ಕೂಡ ಎಲ್ಲ ಮುಗಿದ್ಮೇಲೆ ಈ ಕಡೆಗೆ ಬರ್ತಿರ್ತಾರೆ. ಇವರು ಅನ್ಕೊಂಡಿದ್ದಂತ ಕೆಲ್ಸನ ಸಕ್ಸಸ್ಫುಲ್ ಆಗಿ ಮಾಡಿರೋದ್ರಿಂದ ಎಲ್ಲರಿಗೂ ತುಂಬಾನೇ ಸಂತೋಷ ಆಗುತ್ತೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ನನ್ನ ಕಡೆಯಿಂದ ನಿಮ್ಮೆಲ್ರಿಗೂ ಒಂದು ಕ್ವಶನ್, ಜುಮಿನ್ ಸಾಕಿದಂತ ಮೆಗ್ನ ಹೆಸರು ನಿಮ್ಗೆ ಗೊತ್ತಿತ್ತು ಅಂತಂದ್ರೆ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.